ಲೈಟ್ ಹೌಸ್ ಯೋಜನೆಯ ಅನುಷ್ಠಾನ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ODF, ODFS ಮತ್ತು ODF ಪ್ಲಸ್ ಅಂಗವಾಗಿ ಲೈಟ್ ಹೌಸ್ ಯೋಜನೆಯನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಆಜಾದ್ ಕಿ ಅಮೃತ್ ಮಹೋತ್ಸವ್ ಯೋಜನೆಯಲ್ಲಿ ಒಂದಾದ ಈ ಕಾರ್ಯಕ್ರಮವನ್ನು ದೇಶದಲ್ಲಿ ಆಯ್ದ 15 ರಾಜ್ಯಗಳಲ್ಲಿ ಮೊದಲ ಹಂತವಾಗಿ 75 ಗ್ರಾಮಗಳಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಮಾದರಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ. ಅದರಂತೆ ಮೈಸೂರು ಜಿಲ್ಲೆಯಲ್ಲಿ 3 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದ್ದು, ನಂಜನಗೂಡು ತಾಲೂಕಿನ ದೇವನೂರು ಹಾಗೂ ದೇವಿರಮ್ಮನ ಹಳ್ಳಿಗಳನ್ನು ಆಯ್ಕೆ ಮಾಡಿ ಅನುಷ್ಠಾನ ಮಾಡುತ್ತಿರುವುದು ಮೈಸೂರು ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಷಯವಾಗಿದೆ. ಎಲ್ರಿಗೂ ನಮಸ್ಕಾರ. ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ದೇವಿರಮ್ಮನಹಳ್ಳಿ ಹಳ್ಳಿಯನ್ನು ಭಾರತ ಸರ್ಕಾರದವರು ಲೈಟ್ ಹೌಸ್ ಕಾರ್ಯಕ್ರಮವಾಗಿ ಅನುಷ್ಠಾನ ಮಾಡಬೇಕು ಅಂತ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾದರಿ ಗ್ರಾಮ ಪಂಚಾಯಿತಿ ಅಂತೇಳಿ ಹೇಳಿದ್ರೆ ಅಥವಾ ಮಾದರಿ ಗ್ರಾಮ ಅಂತೇಳಿ ಹೇಳಿದ್ರೆ ಮುಖ್ಯವಾಗಿ ನಾವು ಏನೆಲ್ಲ ಅನುಷ್ಠಾನ ಮಾಡ್ತೀವಿ ಅಂತೇಳಿ ಹೇಳಿದ್ರೆ, ಒಂದು ಮಲತ್ಯಾಜ್ಯ ನಿರ್ವಹಣೆ. ನಾವೀಗೆಲ್ಲರೂ ಮನೆಗಳಲ್ಲಿ ಸಿಂಗಲ್ ಪಿಟ್ ಕಟ್ಕೊಂಡಿದ್ದೀವಿ ಅಲ್ವಾ, ಅದೇನಾದ್ರು ಫಿಲ್ ಆದರೆ ಅದು ತುಂಬೋದ್ರೆ ಏನು ಮಾಡೋದು ಅನ್ನೋದು ಒಂದು ಪ್ರಶ್ನೆಯಾಗಿದೆ. ಹಾಗೆಯೇ ದ್ರವ ತ್ಯಾಜ್ಯ ನಿರ್ವಹಣೆ, ನಾವೆಲ್ಲರೂ ನೀರನ್ನು ವ್ಯಯ ಮಾಡ್ತಾ ಇದ್ದೀವಿ, ಉಪಯೋಗ ಮಾಡ್ತಾ ಇದ್ವಿ, ಅದೆಲ್ಲವೂ ಹರ್ಕೊಂಡು ಹೋಗ್ತಿದೆ, ಅದನ್ನು ನಿರ್ವಹಣೆ ಮಾಡಬೇಕು. ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ನಾವು ಉತ್ಪತ್ತಿ ಮಾಡ್ತಕ್ಕಂತಹ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಈ ಘನತ್ಯಾಜ್ಯದಲ್ಲಿ ಬಂದಾಗ ಹಸಿ ಕಸ ಒಣ ಕಸ ಅಂತ ಬರುತ್ತೆ. ಹಸಿ ಕಸವನ್ನು ಮನೆ ಹಂತದಲ್ಲೇ ಗೊಬ್ಬರವಾಗಿ ತಯಾರು ಮಾಡಿ ಅವರು ಗಿಡಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಹಾಗೆ ಘನತ್ಯಾಜ್ಯವನ್ನು ನಾವು ಗ್ರಾಮ ಪಂಚಾಯತಿ ಆಟೋ ಬರುತ್ತೆ, ಆಟೋಕ್ಕೆ ಕೊಟ್ಟು ಆಟೋದಲ್ಲಿ ಗ್ರಾಮ ಪಂಚಾಯತಿ ಶೆಡ್ಡಿಗೆ ತೊಗೊಂಬಂದ್ಬಿಟ್ಟು ಅಲ್ಲಿ ಅದು ವಿಂಗಡಣೆ ಮಾಡಿ ಯಾವುದು ಮಾರಾಟ ಮಾಡ್ಬೋದು, ಯಾವುದನ್ನು ಅವರು ಲ್ಯಾಂಡ್ ಫಿಲ್ಗೆ ಹಾಕ್ಬೋದು ಅಂತೇಳಿ ಯೋಚನೆ ಮಾಡ್ತಾರೆ. ಈ ಥರದ ಒಂದು ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿಕೊಂಡು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಹಳ್ಳಿನಲ್ಲಿ ಏನೆಲ್ಲ ಯೋಜನೆಗಳನ್ನ ಸಿದ್ಧಪಡಿಸೋಣ ಅಂತೇಳಿ ಹೇಳ್ಬಿಟ್ಟು ಈ ದಿನ ನಾವು ಸಿದ್ಧಪಡಿಸುವಂಥ ಕಾರ್ಯಕ್ರಮನ ಮಾಡಿಕೊಳ್ಳೋಣ. ಈ ಯೋಜನೆಯಡಿಯಲ್ಲಿ ಮೊದಲಿಗೆ ಗ್ರಾಮದ ಪ್ರಾರಂಭಿಕ ಮಾಹಿತಿಯನ್ನು ಸಾಮಾಜಿಕ ಸಂಪನ್ಮೂಲ ನಕ್ಷೆ ಮತ್ತು ಗ್ರಾಮದಲ್ಲಿ ಆಯ್ಕೆ ಮಾಡಿರುವ ಸ್ವಯಂ ಸೇವಕರ ಮೂಲಕ ಸಮೀಕ್ಷೆ ಮಾಡಿ ಸಂಗ್ರಹಿಸಲಾಯಿತು. ಸ್ವಯಂ ಸೇವಕರು ಗ್ರಾಮದ ಮನೆಗಳಿಗೆ ತೆರಳಿ ಬೂದು ನೀರು, ಕಪ್ಪು ನೀರು, ಘನ ಹಾಗೂ ಮಲತ್ಯಾಜ್ಯದ ವೈಜ್ಞಾನಿಕ ರೀತಿಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಿ, ಮನೆ ಹಂತದಲ್ಲಿ ಕೈತೋಟ, ಇಂಗುಗುಂಡಿ, ವೈಯಕ್ತಿಕ ಶೌಚಾಲಯ ನಿರ್ಮಾಣ, ಬಳಕೆ ಹಾಗೂ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತು ಗೋಡೆ ಬರಹಗಳ ಮುಖಾಂತರ ಮಾಹಿತಿ ನೀಡಿರುತ್ತಾರೆ. ಛಾಯಾ ಎಲ್. ನಾನು ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯು ಲೈಟ್ ಹೌಸ್ ಇನಿಷಿಯೇಟಿವಲ್ಲಿ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರಿಗೂ ವರದಾನವಾಗಿದೆ. ಈ ಲೈಟ್ ಹೌಸ್ ಇನಿಷಿಯೇಟಿವ್ನಿಂದಾಗಿ ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ಹಾಗೂ ಬೂದು ನೀರು ನಿರ್ವಹಣೆ, ಕಪ್ಪು ನೀರು ನಿರ್ವಹಣೆ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ವಾಹನ ಪ್ರತಿದಿನ ಮನೆಗಳಿಗೆ ಭೇಟಿ ನೀಡೋದ್ರಿಂದ ಮನೆಗಳಲ್ಲೇ ಕಸವನ್ನು ಹಸಿ ಕಸ ಹಾಗೂ ಒಣ ಕಸವಾಗಿ ವಿಂಗಡಿಸಿ ನೀಡೋದ್ರಿಂದ ಗ್ರಾಮವು ಕಸಮುಕ್ತವಾಗಿದೆ.
ಶಾರದವ್ರೆ, ITC ಹಾಗೂ ಸ್ನೇಹ ಸಂಸ್ಥೆಯಿಂದ ಬಂದಿದ್ದೀವಿ. LHI ಸರ್ವೆ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಮನೇಲಿ ಶೌಚಾಲಯ ಇದೆಯಾ? ಇಲ್ಲ ಮೇಡಮ್. ಮತ್ತೆ ಮಾಡಿಸ್ಕೊಳ್ಳಿ. ಮಾಡಿಸ್ತೀವಿ. ಸಿಂಗಲ್ ಫಿಟ್ ಮಾಡಿಸ್ತೀರಾ, ಡಬಲ್ ಫಿಟ್ ಮಾಡಿಸ್ತೀರಾ? ಡಬಲ್ ಫಿಟ್ ಮಾಡಿಸ್ತೀವಿ. ಮೊದಲು ಕಸ ಎಲ್ಲ ಏನು ಮಾಡ್ತಿದ್ರಿ ನೀವು? ಮನೇಲಿ ಬರ್ತಕ್ಕಂಥ ಕಸಗಳನ್ನೆಲ್ಲ ಏನು ಮಾಡ್ತಾ ಇದ್ರಿ? ನಾವು ಒಂದು ಕಡೆ ಮನೆಯಲ್ಲೇ ಶೇಖರಣೆ ಮಾಡಿ ಅದನ್ನು ಬೇರೆ ಕಡೆ ಹಳ್ಳ ಪಳ್ಳ ಕಡೆ ತಗೊಂಡೋಗಿ ಸುರಿತಾ ಇದ್ವಿ. ಈ ಕಾರ್ಯಕ್ರಮದ ಅಂಗವಾಗಿ ಸಮುದಾಯ ಇಂಗುಗುಂಡಿಗಳು, ಸೋಕ್ ಪಿಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮೊದಲು ಭಾಳ ಮಲಿನತೆ ಇರ್ತಿತ್ತು, ಹೊರಗಡೆ ನೀರು ಬಿಡ್ತಾ ಇದ್ದು. ಹೊರಗಡೆ ನೀರು ಬಿಟ್ಟಾಗ ವಾಸನೆ ಬರ್ತಾಯಿತ್ತು, ಸೊಳ್ಳೆ ಗಿಳ್ಳೆ ಎಲ್ಲ ಜಾಸ್ತಿಯಾಗಿ ಮಲಿನತೆ ಇರ್ತಿತ್ತು. ಇವಾಗ ಇದು ಮಾಡಿಸ್ಕೊಂಡ್ಮೇಲೆ ಹಸುಗಳದ್ದು ಗಂಜಲ ಇದೆ, ಸ್ನಾನ ಮಾಡೋದು, ಬಟ್ಟೆ ತೊಳೆದು ಮತ್ತು ಪಾತ್ರೆ ತೊಳೆದೆಲ್ಲನೂ ಇಲ್ಲಿಗೆ ಬಂದು ಡ್ರೈ ಆಯ್ತಾ ಅದ. 4 ರಿಂಗ್ ಸೋಕ್ ಬಿಟ್ಟು 4 ರಿಂಗ್ ಮಾಡಿ 40 mm 20 mm ಜಲ್ಲಿ ಮರಳು ಎಲ್ಲನೂ ಹಾಕಿ ಕವರ್ ಮಾಡಿದ್ದೀವಿ. ಮತ್ತು ಎಲ್ಲ ನೀರು ಡ್ರೈ ಆಯ್ತಾ ಅದ. ಗಿಡಗಳಿಗೆ ಬೇಕಾದ ಗಿಡಗಳಿಗೆ ಉಪಯೋಗಿಸ್ಕೊತೀವಿ. ಇಷ್ಟು ಮಾಡಿದ್ದೀವಿ. ಒಟ್ಟಿನಲ್ಲಿ ಟೋಟಲಿ ಎಲ್ಲಕ್ಕೂ ನಮ್ಗೆ ಅನುಕೂಲತೆ ಚೆನ್ನಾಗಾಯ್ತು ಇದರಿಂದ. ಅವಳಿಗುಂಡಿ ಶೌಚಾಲಯ, ಚರಂಡಿ ಹಾಗೂ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಶಾಲಾ ಮಕ್ಕಳಿಗೆ ಶೌಚಾಲಯ ಬಳಕೆ, ಉಪಯೋಗ, ಕೈ ತೊಳೆಯುವುದರ ಮಹತ್ವ, ಶಾಲೆಯಲ್ಲಿ ಘನ, ದ್ರವ ಮತ್ತು ಮಲತ್ಯಾಜ್ಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಗಿದೆ. ಗ್ರಾಮದಲ್ಲಿ ಉತ್ತಮವಾಗಿ ಕೈತೋಟ ನಿರ್ಮಿಸಿರುವವರಿಗೆ ಮನೆ ಹಂತದಲ್ಲಿ ಹಸಿ ತ್ಯಾಜ್ಯ ನಿರ್ವಹಣೆ ಮಾಡಿ ಗೊಬ್ಬರ ತಯಾರಿಸಲು ಪೈಪ್ಗಳನ್ನು ನೀಡಿ ಪ್ರಾತ್ಯಕ್ಷಿಕೆ ಮೂಲಕ ಪ್ರೋತ್ಸಾಹ ನೀಡಲಾಗಿದೆ. ಮನೇಲಿ ಉತ್ಪತ್ತಿ ಆಗೋದು ಇದು ಹಸಿ ಕಸ ಅಲ್ವಾ? ಅದ್ರ ಜೊತೆಗೆ ಹುಣಸೆ ಹಣ್ಣು ಸಿಪ್ಪೆ ಆಗಿರ್ಬೋದು, ಎಲ್ಲ ಹಸಿ ಕಸ ಆಗುತ್ತೆ. ನಿಮ್ಮ ಮನೇಲಿ ತಿಪ್ಪೆ ಇಲ್ಲ ಅಂತ ಹೇಳ್ತಿದ್ರೆ, ಆ ಕಾರಣಕ್ಕೆ ನಮ್ಮ ಮನೇಲಿ ಇರೋ ವಸ್ತುಗಳಲ್ಲಿ ಹೇಗೆ ಗೊಬ್ಬರ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಮೊದ್ಲಿಗೆ ಮಣ್ಣು ಹಾಕೋಬೇಕು. ಈ ತರ ಕೆಳಗಡೆ ಫುಲ್ ಮಣ್ಣು ಹಾಕಿ ಸುತ್ತಲೂಕುವೆ ನಮ್ಮ ಮನೇಲಿ ಬರೋ ಹಸಿ ಕಸನ ಹಿಂಗೆ ಹಾಕ್ಬೇಕು. ಇದನ್ನ ಹಾಕಿ ಈ ತರ ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು, ಮತ್ತೆ ಬೂದಿ ಹಾಕ್ಬೇಕು. ಈ ತರ ಬೂದಿ ಹಾಕೋದ್ರಿಂದ ಚಿಟ್ಟೆಗಳಾಗ್ಲಿ, ಸೊಳ್ಳೆಗಳಾಗ್ಲಿ, ನೊಣಗಳಾಗ್ಲಿ ಏನು ಬರಲ್ಲ. ಜೊತೆಗೆ ಹಸಿ ಕಸ ಅಲ್ವಾ, ಬೇಗ ವಾಸನೆ ಬರುತ್ತೆ ಅಂತಾರೆ, ವಾಸನೆ ಕೂಡ ಬರಲ್ಲ. ಅದ್ ನಂತರದಲ್ಲಿ ಈ ತರ ಹುಣಸೆ ಹಣ್ಣು ಏನೇ ಇರುತ್ತೋ ಚಿಪ್ಪುಗಳೆಲ್ಲ ಹಾಕಿ ನೀಟಾಗಿ ಮಣ್ಣು ಬೂದಿ ಹಾಕಿ ಕವರ್ ಮಾಡಿ ಇದು ಫುಲ್ ತುಂಬುತ್ತಲ್ಲ. ತುಂಬಿದ್ಮೇಲೆ ಬಿಸಿಲು ಬೀಳ್ದಿರೋಂಥ ಪ್ರದೇಶದಲ್ಲಿ, ಮಳೆ ಬೀಳ್ದಿರೋಂಥ ಸ್ಥಳದಲ್ಲಿ ನೆರಳಲ್ಲಿ ಇಡಬೇಕು. ನಂತರದಲ್ಲಿ ಇನ್ನೊಂದು ಇದೇ ತರ ಬಕೆಟ್ಗೆ ಫುಲ್ ತುಂಬಿಸಿ ಅದು ಗೊಬ್ಬರ ಆಗಿರುತ್ತೆ. ಅಷ್ಟೊತ್ತಿಗೆ ಇದು ಏನ್ ನೆರಳಲ್ಲಿ ಇಟ್ಟಿರ್ತೀರೋ ಅದನ್ನ ತಗೊಬಂದು ನಮ್ಮ ಮನೇಲಿರೋ ಕೈ ತೋಟಕ್ಕೆ ಹಾಕೋಬಹುದು. ಈ ಕಾರ್ಯಕ್ರಮದ ಅಂಗವಾಗಿ ಮೇಲ್ಕಂಡ ಕಾರ್ಯಕ್ರಮಗಳ ಮಾಹಿತಿ ವಿನಿಮಯಕ್ಕಾಗಿ ಕ್ಷೇತ್ರ ಪ್ರವಾಸವನ್ನು ಕೈಗೊಂಡು ಅವಳಿಗುಂಡಿ ಶೌಚಾಲಯ, ವೈಯಕ್ತಿಕ ಮತ್ತು ಸಮುದಾಯ ಇಂಗುಗುಂಡಿ, ಬೂದು ಮತ್ತು ಕಪ್ಪು ನೀರು ನಿರ್ವಹಣೆ, ಮಳೆ ನೀರು ಸಂಗ್ರಹಣೆ, ಗೋಬರ್ ಗ್ಯಾಸ್ ತಯಾರಿ ಮತ್ತು ಬಳಕೆ, ಕೆರೆ ಅಭಿವೃದ್ಧಿ, ಸಾಲುಮರ ಮತ್ತು ರಸ್ತೆ ಅಭಿವೃದ್ಧಿ, ಚರಂಡಿ ನಿರ್ವಹಣೆ, ಘನತ್ಯಾಜ್ಯ ಸಂಗ್ರಹಣೆ ಹಾಗೂ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಾಯಿತು. ಈ ಲೈಟ್ ಹೌಸ್ ಯೋಜನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಚುನಾಯಿತ ಪ್ರತಿನಿಧಿಗಳು, ಸಿಬ್ಬಂದಿಗಳು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, NRLM ಸ್ವಸಹಾಯ ಸಂಘದ ಸದಸ್ಯರು, ಶಾಲಾ ಶಿಕ್ಷಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ, SDMC VHSNC ನೀರು ಮತ್ತು ನೈರ್ಮಲ್ಯ ಸಮಿತಿ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಹಂತ ಹಂತವಾಗಿ ತರಬೇತಿ ಮತ್ತು ಅರಿವು ಮೂಡಿಸಲಾಯಿತು. ಎಲ್ರಿಗೂ ನಮಸ್ಕಾರ.
ನಾವು ITC ಕಂಪನಿ ಮತ್ತು ಸ್ನೇಹ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಬಂದಿದ್ದೀವಿ. ಇವತ್ತು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒಂದು ತರಬೇತಿ ಕೊಡೋಣ ಅಂತೇಳಿ ಬಂದಿದ್ದೀವಿ. ಈ ಮಹತ್ವದ ಯೋಜನೆಯನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮೈಸೂರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ನಂಜನಗೂಡು, ದೇವನೂರು, ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯತ್, ITC ಮತ್ತು ಸ್ನೇಹ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಅನುಷ್ಠಾನ ಮಾಡಲಾಗುತ್ತಿದೆ.